ನಮಸ್ಕಾರ ರೈತ ಬಾಂಧವರೇ. ನನ್ನ ಹೆಸರು ಮನೋಜ್ ಅಂತ. ನನ್ನ ಕ್ವಾಲಿಫಿಕೇಷನ್ ಬಂದುಬಿಟ್ಟು MA ಇನ್ ಎಕನಾಮಿಕ್ಸ್ ಪ್ಲಸ್ BEd, MA BEd ಆಗಿದೆ. ನಮ್ಮದು ಅಗ್ರಿಕಲ್ಚರಿಸ್ಟ್ ಫ್ಯಾಮಿಲಿ. ನಮ್ಮದು ಇದೊಂದು 8 ಎಕರ್ಸ್ ಲ್ಯಾಂಡ್ ಇದೆ. ಇದರಲ್ಲಿ ಒಂದು 5 ಎಕರ್ಸು ಅಡಿಕೆ ಇದೆ, ಒಂದು 20 ವರ್ಷದ ಗಿಡ, ಪ್ಲಸ್ ಇನ್ನೊಂದು 3 ಎಕರೆ ಇದೆ, ಅದಕ್ಕಿನ್ನೂ ಗಿಡ ಹಾಕಿಲ್ಲ. ಈ 5 ಎಕರ್ಸ್ ಲ್ಯಾಂಡಲ್ಲಿ ನಾವು ಫುಲ್ಲಿ ನ್ಯಾಚುರಲ್ ಆಗಿ ಅಡಿಕೆ ಬೆಳಿಬೇಕು ಅನ್ನೋ ಇಂಟೆನ್ಷನಿಂದ ಬೆಳಿತಿದ್ದೀವಿ. ಯಾವುದೇ ಪೆಸ್ಟಿಸೈಡ್ಸ್ ಯೂಸ್ ಮಾಡಿಲ್ಲ. ಲಾಸ್ಟ್ 2 ಇಯರ್ಸಿಂದ ಸ್ವಲ್ಪ ಸುಳಿ ರೋಗ ಅನ್ನುವಂಥದ್ದು ಒಂದು 5-6 ಗಿಡ ಲ್ಯಾಪ್ಸ್ ಆಯಿತು. ಅದನ್ನು ನಾವು ಮನಗಂಡು ಇದಕ್ಕೇನು ನಾವು ಮಾಡ್ಬೋದು ಅನ್ನೋ ಒಂದು ತಿಳ್ಕೊಳೋದಕ್ಕೋಸ್ಕರ ವೀಡಿಯೋಸ್ಗಳನ್ನ ಚೆಕ್ ಮಾಡೋಬೇಕಾರೆ ನಾನು ರಾಯಲ್ CSP ಬಗ್ಗೆ ನೋಡಿದೆ. ಶಿವಪ್ರಸಾದ್ ಸರ್ದ ವೀಡಿಯೋಸ್ಗಳನ್ನ ನೋಡಿದೆ, ಅವ್ರ ಸ್ಪೀಚ್ ನೋಡಿದೆ, ಅವ್ರ ಇಂಡಸ್ಟ್ರಿ ಬಗ್ಗೆ ತಿಳಿಸ್ಕೊಟ್ಟಿದ್ದು, ಮತ್ತು ಅವರು ಏನೇನು ಪ್ರಾಡಕ್ಟ್ಸ್ಗಳನ್ನ ತಯಾರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡಿಬಿಟ್ಟು ನಾನು ಇನ್ಸ್ಪೈರ್ ಆಯಿತು. ಹಂಗಾಗಿ ಲಾಸ್ಟ್ ಇಯರೇ ಅಲ್ಲಿ ವಿಸಿಟ್ ಕೊಡೋಣ ಅಂದ್ಕೊಂಡೆ, ಕಾರಣಾಂತರಗಳಿಂದ ಆಗಲಿಲ್ಲ. ಹಂಗಾಗಿ ಈ ವರ್ಷ ಅಲ್ಲಿ ವಿಸಿಟ್ ಕೊಟ್ಟೆ. ನಾನು ನಮ್ಮ ತಂದೆ ವಿಸಿಟ್ ಕೊಟ್ವಿ. ಖುದ್ದಾಗಿ ಶಿವಪ್ರಸಾದ್ ಸರ್ರೇ ನಮ್ಮ ಹತ್ರ ಮಾತಾಡಿದರು. ಹಂಗಾಗಿ ನಮ್ಮ ಗಿಡಗಳು ಗಿಡಗಳ ಬಾಧೆ ಏನು ಅಂತ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ನಾವು ನ್ಯಾಚುರಲ್ ಆಗಿ ಯೂಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ತಿಳಿಸಿದಾಗ ಬೇವಿನ ಹಿಂಡಿ ಹಾಕಿ ಅಂತ ಸಜೆಸ್ಟ್ ಮಾಡಿದರು. ಹಂಗಾಗಿ ಬೇವಿನ ಹಿಂಡಿನ ಈ 5 ಇಯರ್ಸಿಂದ ಒಳಗಿರೋ ಗಿಡಗಳಿಗೆ 1/2 kg, 5 ಇಯರ್ಸಿಂದ ಮೇಲ್ಗಡೆ ಇರೋಕ್ಕೆ ಪರ್ ಗಿಡಕ್ಕೆ 1 kg ಹಂಗೆ ಅವರು ಸಜೆಸ್ಟ್ ಮಾಡಿದರು. ನಾವು ಅದೇ ರೀತಿ ಒಂದು 3 ಟನ್ ಬೇವಿನ ಪುಡಿ, ನೀಮ್ ಪೌಡರ್ ಇದೆ, ಅದನ್ನ ಇಳಿಸಿದ್ದೀವಿ, ಅವರಿಂದ ಪರ್ಚೇಸ್ ಮಾಡಿದ್ದೀವಿ. ಮತ್ತು ನಾವು ಅವ್ರ ಫ್ಯಾಕ್ಟ್ರಿ ವಿಸಿಟ್ ಮಾಡಿದಾಗೂ ಕೂಡ ಅಷ್ಟೇ, ಅವರ ಕೊಲೀಗ್ಸ್ ಏನು ಅವ್ರ ಎಂಪ್ಲಾಯೀಸ್ ಇದ್ದಾರೆ, ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ರೆಸ್ಪಾನ್ಸ್ ಮಾಡಿದರು. ತುಂಬ ಚೆನ್ನಾಗೇ ಎಕ್ಸ್ಪ್ಲೇನ್ ಮಾಡಿದರು ಎಲ್ಲದನ್ನು ಖುದ್ದಾಗಿ. ಎಲ್ಲ ಪ್ರತಿಯೊಂದು ಘಟಕದ ಹತ್ರನೂ ಹೋಗಿ ಈ ಪ್ರಾಡಕ್ಟ್ ಹಿಂಗೆ ಉತ್ಪತ್ತಿ ಮಾಡ್ತೀವಿ, ಇದೇ ಥರ ಕ್ರಶ್ ಆಗುತ್ತೆ ಅಂತ, ಮತ್ತೆ ನಮ್ಮನ್ನ ಸೀಡ್ಸ್ ಹತ್ರ ಕ್ವಾಲಿಟಿನೂ ತೋರಿಸಿ ನಾವು ಹೇಳಿದ ಕ್ವಾಲಿಟಿ ಸೀಡ್ಸ್ನೇ ನಮಗೆ ನಮ್ಮ ಕಣ್ಣೆದುರಿಗೆ ಮಿಲ್ ಮಾಡಿಕೊಟ್ರು. ಅದು ಒಂದು ತುಂಬ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ನಾವು ಅವರ ಇಂಡಸ್ಟ್ರಿಗೆ ವಿಸಿಟ್ ಮಾಡಿದಾಗೂ ಕೂಡ ಅಷ್ಟೇ, ಅವರ ವೆಲ್ಕಮ್ ಕೂಡ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಇಂಟ್ರಡ್ಯೂಸ್ ಮಾಡಿಸ್ಕೊಟ್ಟು, ಮತ್ತು ಪ್ರತಿಯೊಂದು ಘಟಕದಲ್ಲೂ ಯಾರ್ಯಾರು ಏನೇನು ಕರ್ತವ್ಯ ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಈ ಥರನೇ ಪ್ರಾಡಕ್ಟು ಹಿಂಗೆ ತಯಾರಾಗುತ್ತೆ ಅಂತಲೂ ತುಂಬ ಚೆನ್ನಾಗೇ ಎಂಪ್ಲಾಯ್ಸ್ ಹೇಳಿದರು. ನಮ್ಮನ್ನು ಟ್ರೀಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಮತ್ತು ಹೋದಾಗ ನಮಗೆ ಬರೋ ಕಸ್ಟಮರ್ಸ್ಗಳ್ಗೆ ಅದು ಸ್ವಲ್ಪ ತಮಟದಳ್ಳಿಯಿಂದ 1 ಕಿಲೋಮೀಟ್ರ್ ಇಂಟೀರಿಯರ್ ಇದೆ ಒಳಗೆ, ಬಟ್ ರೋಡು ಚೆನ್ನಾಗಿದೆ, ಏನು ಕನ್ವೀನಿಯೆಂಟ್ ಇದೆ, ಪ್ರಾಬ್ಲಮ್ ಏನಿಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವು ಬಂದಿರೋ ಟೈಮ್ ಎಷ್ಟೊತ್ತಾಗುತ್ತೋ ಅಂತ ಗೊತ್ತಿರಲ್ಲ. ಹಾಗಾಗಿ ಬರೋ ಕಸ್ಟಮರ್ಸ್ಗೆ ಊಟ ತಿಂಡಿ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ರು. ಅದು ಒಂದು ಪ್ಲಸ್ ಪಾಯಿಂಟು. ಹಾಗಾಗಿನೇ ನಾನು ರಾಯಲ್ CSPನ ಪರ್ಚೇಸ್ ಮಾಡಲಿಕ್ಕೆ ಅದು ಒಂದು ಕಾರಣ. ಎಲ್ಲರೂ ಏನು ನ್ಯಾಚುರಲ್ ಆಗಿ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರೋರು ಒಂದು ಟೈಮ್ ರಾಯಲ್ CSP ಇಂಡಸ್ಟ್ರಿಗೆ ವಿಸಿಟ್ ಮಾಡಿ, ಬೇಕಂದರೆ ಶಿವಪ್ರಸಾದ್ ಸರ್ನ ಸಜೆಷನ್ಸ್ ಕೇಳಿ. ತುಂಬ ಚೆನ್ನಾಗಿ ಅವ್ರಿಗೆ ತುಂಬ ನಾಲೆಡ್ಜ್ ಇದೆ, ನಾನು ನೋಡ್ದಂಗೆ ತುಂಬ ಒಳ್ಳೆ ಮಾಹಿತಿನ ಕೊಡ್ತಾರೆ. ಮತ್ತು ನಮ್ಮ ಕೊರತೆ ಏನು, ನಮ್ಮ ಗಿಡ ಮರಗಳ ಕೊರತೆ ಏನಿದೆ ಅನ್ನೋದಕ್ಕೆ, ಅವ್ರ ಸಮಸ್ಯೆಗೆ ಪರಿಹಾರನ ಹುಡುಕೋದಕ್ಕೂ ಅವ್ರಿಗೂ ಒಂದು ಅಡ್ವಾಂಟೇಜ್ ಆಗುತ್ತೆ. 1 ಟೈಮ್ ವಿಸಿಟ್ ಕೊಡಿ, ದಟ್ಸ್ ಆಲ್. ನನ್ನ ಹೆಸರು ಏಕಂತಪ್ಪ ಅಂತ ಹೇಳಿ, ಕಂಠಾಪುರ ಗ್ರಾಮ, ಮಾರ್ಕೆರೆ ಹೋಬಳಿ, ಹೊಸದುರ್ಗ ತಾಲ್ಲೂಕು. ನಿಮ್ ಕೇಕ್ ಅಂತ ಹೇಳಿ ಇದನ್ನು ಬೇವಿನ ಪೌಡ್ರ್ ತಗೊಂಡು ಹೋಗ್ಲಿಕ್ಕೆ ಅಂತ ಬಂದೆ. ನಾನು ರಾಯಲ್ CSP ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಬೇವಿನ ಪೌಡ್ರನ್ನ ಖರೀದಿ ಮಾಡಲಿಕ್ಕೆ. ಭಾಳ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನಾವು ತೋರಿಸಿದ ಮಾಲನ್ನೇ ನಮಗೆ ಮಿಲ್ ಮಾಡಿ ಕೊಡ್ತಾರೆ. ಆಯಿಲ್ ಕಂಟೆಂಟ್ ಚೆನ್ನಾಗಿದೆ. ಮತ್ತು ಇಲ್ಲಿ ಬಂದವ್ರಿಗೆ ನಾವು ಹೊರಗಿನಿಂದ ಬಂದಿದ್ದೀವಿ ಅನ್ನೋ ಫೀಲೇ ಇರಲ್ಲ. ಊಟ ತಿಂಡಿ ಕಾಫಿ ಎಲ್ಲ ಫ್ರೀ ವ್ಯವಸ್ಥೆ. ಎಲ್ಲ ಎಂಪ್ಲಾಯಿಗಳು ತುಂಬ ಚೆನ್ನಾಗಿ ಸಹಕರಿಸ್ತಾರೆ, ಕೇಳಿದ್ದನ್ನು ಹಾಕ್ಕೊಡ್ತಾರೆ. ಒಂದೇ ಒಂದು ಪ್ರಾಬ್ಲಮ್ ಇಲ್ಲ ನೋಡ್ರಿ. ಇಲ್ಲಿ ಬಂದು 3 ದಿವಸ ಆಲ್ಟ್ ಆದರೂ ಚಿಂತಿಲ್ಲ, ಅಷ್ಟು ನೆಮ್ಮದಿಯಾಗಿ ನಾವು ನಮ್ಮ ಮನೇಲೇ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಹಿಂಗೆ ಸಹಕರಿಸ್ತಿರ್ತಕ್ಕಂಥದ್ದನ್ನು ನಾನು ಎಲ್ಲೂ ನೋಡಿಲ್ಲ. ಪೇಮೆಂಟ್ ಆಗೋ ತನಕ ಒಂಥರ ಇರ್ತಾರೆ, ಪೇಮೆಂಟ್ ಆದಮೇಲೆ ಒಂಥರ ಇರ್ತಾರೆ. ಅಂಥ ಫ್ಯಾಕ್ಟ್ರಿಗಳು ನಾನು ಭಾಳ ಸಾಕಷ್ಟು ನೋಡ್ಬಿಟ್ಟಿದ್ದೀನಿ. ನಾನು ಬೇಕಾದಷ್ಟು ಕಡೆ ಗೊಬ್ಬರ ಕೊಂಡು. ಇಲ್ಲಿ ಮಾತ್ರ ಈ ಥರ ಇದೆ ಅನ್ನೋ ವ್ಯವಸ್ಥೆ ನನಗೆ ಈಗಲೇ ಅನುಭವ ಆಗಿದ್ದು. ಇಲ್ಲಿ ಯಾರಾದರೂ ಬಂದು ತಗೊಳ್ಳೋರಿಗೆ ತುಂಬ ಚೆನ್ನಾಗಿದೆ. ಬಂದು ನೋಡ್ಕೊಂಡು ನೀವು ಒಂದ್ಸರಿ ತಗೊಂಡವ್ರಿ.
ನಾನು ತಗೊಂಡು ಹೋಗ್ತಿರೋದು ಕಂಠಾಪುರ ಗ್ರಾಮಕ್ಕೆ. ಅಲ್ಲಿ ಸುತ್ತಮುತ್ತಲ ಮಾರ್ದಕೆರೆ ಹೋಬಳಿ ಅವ್ರು ಯಾರಾದರೂ ಇದ್ದರೆ ಬಂದು ಅಲ್ಲೇ ನೋಡಿರಿ, ಆಯಿಲ್ ಕಂಟೆಂಟು ಪೌಡ್ರು ನೋಡಿರಿ. ನೋಡಿ ನಿಮಗೆ ಓಕೆ ಹಾಕಿ ಆದರೆ ನಾನು ಅಡ್ರೆಸ್ ಹೇಳ್ತೀನಿ, ಸೀದಾ ಬನ್ನಿ ಇಲ್ಲಿ. ನೀವು ಪರ್ಚೇಸ್ ಮಾಡದೇ ಇದ್ದರೂ ನಿಮ್ಗೆ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದನ್ನು ಗೆಸ್ಟನ್ನು ಯಾಕೆ ಕಾಣಬೇಕು ಆ ಕಂಡು ಕಳಿಸ್ತಾರೆ. ವೆಲ್ ಆ್ಯಂಡ್ ಗುಡ್, ಒಳ್ಳೆ ಕಂಪ್ನಿ, ಒಳ್ಳೆ ಐಟಮ್ಮು, ಚೆನ್ನಾಗಿ ಸಹಕಾರ ಇದೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. Yeah.